ಒಂದು 4-5 ದಿನ ನನ್ನ ದೊಡ್ಡ ಮಗನ ಮನೆಗಾದ್ರೂ ಹೋಗಿ ಬರ್ಬೇಕು. ಬ್ಯಾಸರ ಆಗ್ಬಿಟ್ಟೈತಿಲ್ಲ ಅಂತ. ಅಲ್ಲಿ ಹೋದ್ರೆ ನನ್ನ ಮೊದಲೇ ಸೊಸಿ ಏನು ಬೇಕಾಗಿದ್ದೆಲ್ಲ ಮಾಡ್ಕೊಡ್ತಾಳೆ. ಈಕೆನೇ ಇದ್ದಾಳೆ ಕಿಪಿಸ್ರಿ. ಇವ್ ನನ್ನ ಮಗ ಬರಲಿ ಹೇಳ್ತೀನಿ. ಒಂದು 4-5 ದಿನ ಹೋಗಿ ಬರ್ತೀನಿ. ನೀವು ಅಣ್ಣಂಗೆ ಫೋನ್ ಮಾಡಿ ಹೇಳೋ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಇವನೇ ಬಿಡ್ತಾನೆ. ಸೊ ಅಯ್ಯಯ್ಯ ಈ ಮುದುಕಿಲ್ಲ ಐತನಪ್ಪ ತಲೆನೋವು ಗಿರಾಕಿ. ಓಹಾ ಏನೇ ಸುರಿತಾ ಬಾ ಬಾ. ಆರಾಮಬೇ? ಏನು ಆರಾಮ ಏನೋ ಬಿಡು. ನೀನೇನು ಇಷ್ಟು ಜಲ್ದಿ ಒಂದೇನೋ 11 ಗಂಟೆ ಆಗೈತೆ ಅಷ್ಟೇ ಇವಾಗ. ಏನು ಕೆಲಸ ಇತ್ತು? ಏನಕ್ಕೆ ಬಂದ್ಯಾ? ಅದು ಚೂರು ಕೆಲಸ ಇತ್ತು ಬೇ. ಸುಮಕ್ಕನ್ ಕರಿ ಸ್ವಲ್ಪ. ಏಯ್ ಯಾಕೆ ಸುನಿ? ಇಲ್ಲಿ ಮನೆ ಯಜಮಾನಿ ನಿಂತ್ಕೊಂಡ್ರೆ ಕಣಿ ಕಾಣಲ್ಲ. ಏನು ನಿನ್ನ ಸುಮಕ್ಕನೇ ಬರ್ಬೇಕಾ? ಏನಂತ ಕೇಳಕ್ಕೆ ಹೇಳಿ ನನಗೆ ಏನಂತ. ಅಯ್ಯೋ ಈ ಮುದುಕಿ ನಿಂಗೆ ಕಾಡ್ತೈತಿ. ಏನು ಹೇಳ್ಬೇಕಾತಿ ಮುದುಕಿಗೆ? ನಾನೇನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಕಳಿಸ್ಬೇಕಲ್ಲ ಈ ಮುದುಕಿ. ಅಯ್ಯೋ ಏನು ಮಾಡಲಿ ತಾಳಿಂಗೆ ಮಾಡ್ತೀನಿ. ನೋಡು ನನ್ನ ಹತ್ರ ಹೇಳಕ್ಕೂ ಯೋಚನೆ ಮಾಡಕ್ಕಂತಾಳೆ. ಯಾರಿಗೆ ಗೊತ್ತು ಅತ್ತಿ ಚಾಡಿನೇ ಮಾತಾಡ್ಕೊಂಡಿದ್ದೆ ಏನು ಕತಿನ. ನಿನ್ನ ಹತ್ರ ಹೇಳ್ಬಾರ್ದಂತ ಏನಿಲ್ಲ ಬೇ. ನಾನೇನೋ ಬೇರೆ ಯೋಚನೆ ಮಾಡ್ತಿದ್ದೆ ಬಿಡು. ಅಲ್ಲ ನಿನ್ನ ಬಗ್ಗೆ ನಾನು ಯಾಕೆ ಚಾಡಿ ಮಾತಾಡ್ಲವ? ನೀ ನೋಡೋದು ಇಷ್ಟೊಂದು ಒಳ್ಳೆಕ್ಕಿದೆಯಾ? ನಾನು ಒಳ್ಳೆಯಳಾಗಿರೋದಕ್ಕೆ ನಿನ್ನ ಸುಮಕ್ಕನ ಬಾಳು ಬಚಾವಾಗೈತಿ. ಗೈಯಾಳಿ ಹತ್ತಿ ಸಿಗ್ಬೇಕಿತ್ತು ನಿನ್ನ ಸುಮಕ್ಕಂಗೆ, ಅವಾಗ ಗೊತ್ತಾಗ್ತಿತ್ತು. ನನ್ನಂತ ಸಾಧು ಹತ್ತಿ ಸಿಕ್ಕಾಳೆ ಬಚಾವಾಗೈತಕ್ಕೆ ಬಾಳು. ಸಾಧು ಹತ್ತಿ ಅಂತ ಸಾಧು. ಸಾಧು ಹತ್ತಿನೇ ಹಿಂಗೆ ಗೈಯಾಳಾಗಿದ್ರೆ ಇನ್ನೆಂಗಿರ್ತಿಲ್ಲ. ಏನು ನಿನ್ನೆ ಮಾತಾಡಕ್ ಕುಂತಿಯಲ್ಲ? ಏನಿಲ್ಲ, ಅದೇ ನಿನ್ನಂತ ಹತ್ತಿ ಸಿಗ್ಬೇಕು ಅಂದ್ರೆ ನಮ್ಮ ಸುಮಕ್ಕ ಪುಣ್ಯನ ಮಾಡ್ಯಾಳೆ ಅಂತ ಅನ್ಕೊಂತಿದ್ದೆ ನೋಡವ. ಆದ್ರೆ ಆ ಪುಣ್ಯ ನಮಗೆ ಬರ್ಲಿಲ್ಲಲ್ಲವ. ಇಂಥ ಸಸಿ ಬಂದು ಜೋಡಾಗೈತೆ ನಮಗೆ. ಸುಮ್ಮನೆ ಇರಬೇ. ಸುಮಕ್ಕ ಎಲ್ಲ ಮಾಡ್ಕೊಂಡು ಹೋಗ್ತಾಳೆ, ಆದ್ರೂ ಅಕ್ಕಿಗೆ ಅಂತೀಯವ. ಹೌದೌದು ಎಲ್ಲ ಮಾಡ್ಕೊಂಡು ಹೋಗ್ತಾಳೆ. ನಿನ್ಗೆ ಹೇಳ್ತೀಯಲ್ಲ ಎಷ್ಟಾದ್ರೂ ಎಲ್ಲಿ ಬಿಟ್ಕೊಡ್ತೀನಿ ನೀನು. ಈಗ ಬಂದಿದ್ದೇನಕ್ಕಂತ ಹೇಳು. ಅದಾ ನಮ್ಮ ಇತ್ಲಿ ಕಡೆ ಪ್ಯಾರ್ಲಿಕಾಯಿ ಗಿಡ ಇಲ್ಲ, ಅಲ್ಲಿ ಕಂಡಾಬಟ್ಟಿ ಪ್ಯಾರ್ಲಿಕಾಯಿ ಆಗ್ಯಾವ. ಅದಕ್ಕೆ ನಿಮ್ಮ ಮನೆಗೆ ಸ್ವಲ್ಪ ಸುಶೀಲಕ್ಕನ ಮನೆಗೆ ಸ್ವಲ್ಪ ಕೊಡೋಣ ಅಂತಿದ್ದೆ. ಎಲ್ಲ ಪ್ಯಾರ್ಲಿಕಾಯಿ ಮತ್ತೆ ಕಬರಿಕಾಯಿ ಬಂದಿಯಾ? ಅದೇ ಹೋದ್ಸಲ ಸುಮಕ್ಕನೆ ಬಂದು ಹರ್ಕೊಂಡು ಹೋಗಿದ್ಲು. ಅದಕ್ಕೆ ಈ ಸಲ ಅವಳೆ ಹರ್ಕೊಂಡು ಹೋಗ್ಲಿಕ್ಕೆ ಯಾವ್ದು ಬೇಕು ಅದು ನೋಡಿ ಚೆನ್ನಾಗಿರೋದು ಅಂತ ಹೇಳಿ ಕರೆಯಕ್ಕೆ ಬಂದೆ. ಅಯ್ಯೋ ಪಿಸ್ರಿ, ಅಲ್ಲ ನೀನೇ ಹತ್ತಿ ಸ್ವಲ್ಪ ಕಿತ್ಕೊಡ್ದು ಹೋಗ್ಬರಕ್ಕಾಗಲ್ಲೇನು? ಹತ್ತದೇನು ಬೇಡ, ಅದು ಕೊಕ್ಕೆ ಐತಿ. ನನಗೆ ಅದರಿಂದ ತೆಗಿಯಕ್ಕೆ ಬರಲ್ಲವ. ನಮ್ಮ ಯಜಮಾನ್ರು ಇದ್ದಿದ್ರು ತೆಗಿತಿದ್ರು, ಅವ್ರು ಹೊರಗೆ ಹೋಗ್ಯಾರೆ. ಅದೇ ಪ್ಯಾರ್ಲಿಕಾಯಿ ಎಲ್ಲ ಸ್ವಲ್ಪ ಗಿದ್ದವನ್ನ ಕಿತ್ಬಿಟ್ಟು ಮಾರಕ್ಕಂತ ತಗೊಂಡೋದ್ರು. ನಾನು ಅವಾಗೆ ತೆಗೆದು ಇಟ್ಕೋಬೇಕಿತ್ತು, ತಗೊಂಡ್ಲಿಲ್ಲ ಪ್ಯಾರ್ಲಿಕಾಯಿ ಕೊಡೋಕ್ಕೆ ಅಂತೇಳಿ. ಅದಕ್ಕೆ ಸುಮಕ್ಕ ಕರೆದ್ರೆ ಬಂದು ತೆಗೆದು ಕೊಡ್ತಾಳೆ ಅಂತ ಕರೆಯಕ್ಕೆ ಕುಂತೀನಿ. ಸುನಿ ಯಾವಾಗ ಬಂದಿ? ಬಾ ಕುತ್ಕ, ಚಾ ಮಾಡ್ಲಾ? ಯವ್ವ ಎಲಿ ಚಾ ಹೊರಗೆ ಬಿಸಿಲು ಸುಡ್ತಾ ಐತಿ, ಚಾ ಅಂತೆಲ್ಲವ ಬೇಡ. ಕಳಿಸ್ಕೊಡ್ಬೇ ಸುಮಕ್ಕನ್ನ, ಆಕೆಗೆ ಯಾವ್ದು ಬೇಕು ಅದು ಕಿತ್ಕೊಂಡು ತಗೊಂಡ್ಬರ್ತಾಳೆ ಮನೆಗೆ. ಏನಕ್ಕೆ ಸುಮ್ಮನೆ ಎಲ್ಲಿಗೆ ಬರ್ಬೇಕು ನಾನು? ಅದೇ ಅವ್ರದ್ದು ಇತ್ಲಾಗೆ ಪ್ಯಾರ್ಲಿಕಾಯಿ ಗಿಡ ಇಲ್ಲ, ಅದ್ರೊಳಗೆ ಕಂಡಪಟ್ಟಿ ಪ್ಯಾರ್ಲಿಕಾಯಿ ಆಗ್ಯಾವಂತೆ. ಹೋಗಿ ಕಿತ್ಕೊಂಬ ಸ್ವಲ್ಪ ನಮ್ಮ ಮನೆಗೆ. ನನಗೂ ಯಾಕೆ ಪ್ಯಾರ್ಲಿಕಾಯಿ ತಿನ್ಬೇಕಂತ ಭಾಳ ಅನ್ಸಕೊಂಡೈತಿ. ಹೋಗಿ ಕಿತ್ಕೊಂಬ ಸ್ವಲ್ಪ. ಸರಿ ಆತತಿ, ಹೋಗಿ ಬರ್ತೀನಿ. ಅಲ್ಲ ಏನಾದ್ರು ಇಬ್ರು ಅವ್ರ ಮನೆ ಚಾಡಿ ಮಾತಾಡ್ಕೊಂತ ಕುತ್ಕೋಬೇಕು, ಅಲ್ಲಿಗೆ ತಗೊಂಡ್ಬರ್ತೀನಲ್ಲ ನಿಮಗೆ ಮತ್ತೆ. ಯವ್ವ ನನಗೂ ಕೇಸ್ ಜಗ್ಗಿದಾವೆ ಯವ್ವ, ಕಳಿಸ್ಕೊಡು, ನಾನು ಬೇಗ ಕಳಿಸ್ಕೊಡ್ತೀನಿ ವಾಪಸ್. ಆತಾತು, ಕರ್ಕೊಂಡೋಗು. ನಡಿಯವ್ವ ಬೇಗ ಕಿತ್ಕೊಂಬಂದು ನಾವು ಜಗ್ಗು ಕೆಲಸ ಇದಾವೆ ಮಾಡ್ಬೇಕಿನ. ಲೇ ಸುನಿ, ನಿಮ್ಮ ಮನೆಗೆ ಅಂತೇಳಿ ಎಲ್ಲೇ ಕರ್ಕೊಂಬಂದಿ? ನಾನು ನಮ್ಮ ಮನೆಯಿಂದ ಬಿಟ್ಟಾಗಿಂದ ಕೇಳ್ಕೊಂತೀನಿ ಎಲ್ಲ ಕರ್ಕೊಂಡು ಹೊಂಟಿ ಅಂತ ಹೇಳಕ್ಕೆ ಒಲ್ಲೆವ. ಇವಾಗ ನೋಡಿದ್ರೆ ಇಲ್ಲೆಲ್ಲೋ ಕರ್ಕೊಂಬಂದಿಯ, ಇಲ್ಲೇನು ಕರ್ಕೊಂಬಂದಿ? ಇರು ಸುಮಕ್ಕ ಹೇಳ್ತೀನಿ ಎಲ್ಲಾನು, ಒಂದು ನಿಮಿಷ. ಯವ್ವ ತಡ ಮಾಡಿ ಹೋದ್ರೆ ನಮ್ಮತ್ತಿ ಒದರ್ತಾಳೆ ಯವ್ವ, ನಿಂಗೇನು ಗೊತ್ತಿಲ್ಲದಲ್ಲ. ಇವಾಗಿನ ಹೇಳೇ ಕಳ್ಸಾಳೆ, ಮತ್ತಲ್ಲಿ ಮಾತಾಡ್ಕೊಂತ ಕುತ್ಕೋಬೇಡ ಬೇಗ ಬಾ ಅಂತೇಳಿ. ಅಲ್ಲ ಹೋಗಿ ಊರು ಆಚೆ ಕರ್ಕೊಂಬಂದಿಯಲ್ಲೇ. ಯವ್ವ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಕದೇನೋ. ಯವ್ವ ಸುಮಕ್ಕ ಎಷ್ಟು ಮಾತಾಡ್ತೀಯ, ಸುಮ್ಮನಿರು ಒಂದು ನಿಮಿಷ. ನಿಮ್ಮ ಮತ್ತೆ ಹೊರ ಕೆಲಸ ಐತಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಕಳಿಸ್ತಿದ್ಲ, ಅದಕ್ಕೆ ಸುಳ್ಳು ಹೇಳಿದೆ. ಅಲ್ಲವ ನೀನೇನೋ ಸುಳ್ಳು ಹೇಳೋದು ಹೇಳಿಯಾ, ಆದ್ರೆ ಇವಾಗ ನಾನೇನಾದ್ರು ಪ್ಯಾರ್ಲಿಕಾಯಿ ಕೈ ಹಿಡ್ಕೊಂಡು ಹೋಗಿಲ್ಲ ಅಂತ ನಮ್ಮತ್ತೆ ಎಷ್ಟು ಹೋದ್ರತಾಳ ಗೊತ್ತಾ? ನಿನಗೆ ಯಾಕೆ ಟೆನ್ಷನ್ ಸುಮಕ್ಕ? ನೀನು ಪ್ಯಾರ್ಲಿಕಾಯಿ ಕೈ ಹಿಡ್ಕೊಂಡು ಹೋದ್ರೆ ಆಗ್ತಿಲ್ಲ ನಿಮ್ಮ ಮನೆಗೆ, ಸುಮ್ಮನಿರು. ಇಲ್ಲೇ ತನಕ ಒಬ್ಳೆ ಹೆಂಗ್ ಬರ್ಲಿ ಅಂತ ನಿಂಗೂ ಕರ್ಕೊಂಬಂದೇವ. ಆತು ಕರ್ಕೊಂಬರೋದೇನೋ ಕರ್ಕೊಂಬಂದಿಯಾ, ಆದ್ರೆ ಏನು ಕರ್ಕೊಂಬಂದಿಯಾ ಅಂತ ಹೇಳು. ನಾನೇನು ಹೇಳೋದು ನೀನೇ ನೋಡಂತಿ. ಈ ಕಡೆ ಬಾ, ಈ ಕಡೆ ನಿಲ್ಲೋಣ, ಇಲ್ಲಿ ಬೇಡ. ಎಲ್ಲಿದ್ದಾನಪ್ಪ ಇವನು? 11:15 ಅಂದ್ರೆ ಬಂದ್ಬಿಡು ಅಂತ ಹೇಳಿನಿ, ಬಂದಿಲ್ಲ ನೋಡಿ ಅವನು. ಹೇ ಸುನಿ, ಏಕೆ ನಿರ್ಮಲ ಅಲ್ಲ, ಅದೇ ಪವಿತ್ರ ಗಂಡ ಕರ್ಕೊಂಬಂದನಲ್ಲ ಕಿತಾನಿಕೆ. ಓ ಸುಮಕ್ಕ ಆಕೆನೆ. ಈಕೇನು ಮಾಡಕ್ಕಂತಾಳಿಲ್ಲಿ? ನೋಡ್ ನೀನೆ. ಅಲ್ಲ ಇಷ್ಟೊಂದು ತಡ ಬರೋದು. ಅಯ್ಯ ಮತ್ತೇನು ಬೈಕ್ ತೊಗೊಂಬರ್ತೀನಿ ಇಲ್ಲಿ ತನಕ ಅಂದರೆ ಬೇಡ ಅಂತೀಯ, ಅಲ್ಲೇ ನಿಲ್ಸಿ ಬಾ ಅಂತೀಯ. ಅದಕ್ಕೆ ಬೈಕ್ ಆ ಕಡೆ ನಿಲ್ಲಿಸಿ ಈ ಕಡೆ ನಡ್ಕೊಂಬರೋ ತನಕ ತಡ ಆಯ್ತು. ಮತ್ತೆ ನಾವು ಅನ್ಕೊಂಡಿರೋ ಕೆಲಸ ಎಲ್ಲಿ ತನಕ ಬಂತು? ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಾ ಐತಿ. ಇನ್ನೂ ಸ್ವಲ್ಪ ದಿನ ಅವನ ಕೈಯಿಂದ ಎಲ್ಲ ಆಸ್ತಿ ಬರ್ಸ್ಕೊಂಡು ಕೈ ಕೊಟ್ಟು ಬರ್ತೀನಿ ಅವನಿಗೆ. ಏನು ಮಾಡಿದ್ರು ಹುಷಾರಾಗಿ ಮಾಡು. ಎಲ್ಲ ಹುಷಾರಾಗಿ ಮಾಡ್ತಾ ಇದ್ದೀನಿ.
ಆದರೆ ಅವ್ನ ಹೆಂಡತಿ ಒಂದು ಭಾಳ ನಾಟಕ ಆಡ್ತಾ ಇದ್ದಾಳೆ. ಅವಳಿಗೆ ಏನಾದ್ರು ಗತಿ ಕಾಣಿಸ್ಬೇಕು. ಹ್ಞೂ ನಿನಗೇನು ತಿಳಿತೈತೆ ಅದು ಮಾಡು. ಒಟ್ನಲ್ಲಿ ನಮಗೆಲ್ಲ ಆಸ್ತಿ ಬರ್ಬೇಕಷ್ಟೇ ಒಂದು. ಎಲ್ಲ ಆಸ್ತಿ ತೊಗೊಂಡೋಗಿ ನಾವಿಬ್ಬರು ಆರಾಮಾಗಿ ಸೆಟ್ಲಾಗೋಣ. ಆದಷ್ಟು ಬೇಗ ನಮ್ಮ ಕೈಗೆ ಆಸ್ತಿ ತೊಗೊಂಡು ಎಲ್ಲಾದರೂ ದೂರ ಹೋಗಿದ್ಬಿಡೋಣ. ಅವ್ನು ಅನ್ಕೊಂಡಿದ್ದ ನಾನು ನಿಜವಾಗ್ಲೂ ಅವನಿಗೆ ಪ್ರೀತಿ ಮಾಡಿ ಬಂದೀನಿ ಅಂತ. ಅವನಿಗೆ ಏನು ಗೊತ್ತು ಪಾಪ. ಸರಿ ಆಯ್ತು, ಅದು ಮುಗಿಸು ಕೆಲಸ. ಮತ್ತೇನಾದರೂ ಸ್ವಲ್ಪ ರೊಕ್ಕ ಇದ್ದ ಕೈಯಾಗೆ? ಐತಿ, ಅದು ನಂಗೆ ಇದಕ್ಕೆ ಬೇಕು ಅಂತ ಹೇಳಿ ಇಸ್ಕೊಂಡಿಟ್ಕೊಂಡಿದ್ದೆ ಅವನ ಹತ್ರ. ಕೊಟ್ಟಾನ ಎಷ್ಟೊಂದು ರೊಕ್ಕ ಕೊಡ್ತೀನಿ ತಾಳು. ತಗೋ, ಒಂದು 10,000 ರೂಪಾಯಿ ಐತಿದ್ರಾಗೆ. ಚೆನ್ನಾಗಾತ್ ಬಿಡು. ಕೊಟ್ಟಿದ್ದೀನಿ ನನಗೆ ರೊಕ್ಕನ. ನನ್ನ ಹತ್ರ ಖರ್ಚಿಗೆ ದುಡ್ಡೇ ಇರಲಿಲ್ಲ. ಎಲ್ಲ ನಿನಗೋಸ್ಕರನಲ್ಲ ನಾನು ಮಾಡ್ತಿರೋದು. ಸರಿ ಆಯ್ತು, ನೀನು ಹೊರಟಿ ಇವಾಗ. ಮತ್ತೆ ನೀನು ಇಲ್ಲಿ ಯಾರಾದರೂ ಹಳ್ಳಿಯರು ನೋಡಿದ್ರೆ ಕಷ್ಟ ಆಗತ್ತೆ. ಅದ್ರಾಗೂ ಈ ಹಳ್ಳಿಗೆ ನಾವಕ್ಕ ಚೂರು ಸಿಕ್ತಂದ್ರೆ ಸಾಕು, ಊರು ಟಾಟ ಮಾಡ್ಕೊಂಡು ಹೋಗ್ತಾರೆ. ಸರಿ ಆಯ್ತು, ಬರ್ತೀನಿ ಚಿನ್ನ, ಹುಷಾರು. ಮತ್ತೆ ಯಾರು ನೋಡಿಲ್ಲ ತಾನೆ ಆ ಕಡೆ ಈ ಕಡೆ? ಯಾರೂ ಇಲ್ಲ. ಮನೆಗೆ ಹೋಗ್ತೀನಿ. ನಾನೇನು ಅಡುಗೆ ಮಾಡಿಲ್ಲ. ಬೇಕು ಅಂದ್ರೆ ಆಕೆ ಹೆಂಡ್ತಿ ಮನೆಗೆ ಹೋಗಿ ತಿನ್ಕೊಂಡು ಬರ್ತಾನೆ. ನನಗೆ ಊಟಕ್ಕೆ ಏನು ಮಾಡಲಿ? ಇಲ್ಲೇ ಎಲ್ಲರೂ ಹೋಗ್ತಾ ಹೋಟೆಲಲ್ಲಿ ಪಾರ್ಸಲ್ ತೊಗೊಂಡೋದ್ರೆ ಆಯ್ತು ಊಟಕ್ಕೆ. ಅದು ನನ್ನ ದುಡ್ಡು ಖರ್ಚು ಮಾಡ್ಬೇಕಾ? ತಾಳು, ಅವನೇ ಬರ್ತಾನಲ್ಲ ಮಧ್ಯಾಹ್ನ, ಅವನಿಗೆ ಹೇಳ್ತೀನಿ ನಂಗೆ ಊಟ ತಂದು ಕೊಡು ಅಂತ. ಆದಷ್ಟು ಬೇಗ ಅವ್ನು ಆಸ್ತಿ ನನ್ನ ಕೈ ಸೇರ್ತು ಅಂದರೆ ಆರಾಮಾಗಿರ್ಬೋದು ನಾನು ನನ್ನ ಲೈಫಲ್ಲಿ. ನೋಡಿದೆ ಐಕಿನ ಸುನಿ, ಯಪ್ಪ. ಅದಕ್ಕೆ ಸುಮಕ್ಕ ನಾನು ಹೇಳಿದ್ದೆ ನಿಂಗೆ, ನಿಂತ್ಕೊಂಡು ನೋಡು ಅಂತ ಗೊತ್ತಾಗುತ್ತೆ ಹಿಂಗೆಲ್ಲಾನು ಅಂತ. ಅಲ್ಲ, ಮನುಷ್ಯ ದುಡ್ಡಿಗೋಸ್ಕರ ಏನೇನೆಲ್ಲ ಮಾಡ್ತಾನೆ ನೋಡು. ಹ್ಞೂ ಸುಮಕ್ಕ, ದುಡ್ಡು ಎಲ್ಲ ಥರನೂ ಕೆಲಸ ಮಾಡಕ್ಕೆ ಹೇಳ್ತದೆ, ಏನು ಮಾಡ್ತೀಯ? ಅಲ್ಲ ಪವಿತ್ರ, ಮಕ್ಕಳು ಎಲ್ಲ ಚೆನ್ನಾಗಿದ್ದಾರವ, ಆರಾಮಾಗಿ ಅವಕ್ಕಿ ಜೊತೆಗೆ ಇರೋದು ಬಿಟ್ಟು ಇವನು ಹೋಗಿ ಈಕಿನ ಕರ್ಕೊಂಬಂದಾನೆ. ಈಕಿ ನೋಡಿದ್ರೆ ಇಂಥ ಕೆಲಸ ಮಾಡಕ್ಕೆ ನಿಂತ್ಕೊಂಡಾಳ. ಅದೇ ಮತ್ತೆ ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿರಕ್ಕಾಗದೆ ಇಂಥವೇನಾದ್ರು ಮಾಡ್ಕೊಂತಾವೆ. ಹೆಂಡತಿನ ಕೊನೆ ತನಕ ಅಂದೆ ನೀವು ಗಾಳಿ ಹುಟ್ಟಬೇಕು, ಹಂಗೆ ಮಾಡ್ತೀನಿ ನೋಡ್ಸು ಮಕ್ಕ ನಾನು. ಅದೇನೋ ಆತು ಬಿಡು, ಇವಾಗ ನಂದು ಹೇಳಿಲ್ಲಿ ಮತ್ತೆ ಬಾಗಿಲಿಗೆ ಬದ್ರಕೊಂಡು ನಿಂತ್ಕೊಂಡಿರ್ತಾಳೆ ಇವಾಗಲೇ. ಅಯ್ಯೋ ಇನ್ನೂ ಎಲ್ಲ ಹಾಳಾಗೋದ್ಲ ಏನೋ ಬರಲಿಲ್ಲ ಅಂತೇಳಿ. ಈ ಪ್ಯಾರ್ಲೆಕ್ಕ ಗಿಡದಿಂದ ಪ್ಯಾರ್ಲೆಕ್ಕ ಕಿತ್ತು ಮನೆಗೆ ತೊಗೊಂಡೋಗೋ ತನಕ ಇನ್ನೂ ತಡಾಕತ್ತಿ. ನಾನು ಏನು ಮಾಡಲಿ ಅವ? ಸರಿ ಬೈಸ್ಕೊಂತೀನಿ ನಾನು ಇವಾಗ. ಅಲ್ಲೇ ಸುಮಕ್ಕ ನಾನು ಕರ್ಕೊಂಬಂದಿನಿ, ನನ್ನ ನೀ ಬೈಸಕ್ಕೆ ಬಿಟ್ಬಿಡ್ತೀನ? ಇವತ್ತು ಬೆಳಗ್ಗೆ ನನ್ನ ಗಂಡ ಹರಿತಿದ್ರ ಪ್ಯಾರ್ಲೆಕಾಯಿ ಇದಕ್ಕೆ ತೊಗೊಂಡೋಗ್ಬೇಕು ಮಾರ್ಕೆಟಿಗೆ ಮಾರಕ್ಕೆ ಅಂತೇಳಿ. ಅವಾಗೆ ನಿಮ್ಮ ಮನೆಗೂ ಮತ್ತೆ ಸುಶೀಲಾಕನ ಮನೆಗೂ ಅಂತೇಳಿ ಹರಿಸಿದ್ದೀನಿ. ಆದರೆ ನಿಮ್ಮ ಮತ್ತೆ ಏನೋ ನೆಪ ಹೇಳ್ಬೇಕಿತ್ತಲ್ಲ, ಅದಕ್ಕೆ ನೀನೇ ಹರಿಬೇಕು ಅಂತೇಳಿ ಕರ್ಕೊಂಬಂದೆ ನಾನು. ಹಂಗೆ ನಮ್ಮ ಮನೆಗೆ ಹೋಗ್ತಾ ದಾರಿಲ್ಲ ಅಲ್ಲ ನಿಮ್ಮ ಮನೇನ, ಅಲ್ಲೇ ಕೊಡ್ತೀನಿ ನಮ್ಮ ಮನೆಗೆ, ನೀನು ಇತ್ಕೊಂಡು ಹೋಗು ಅಂತೆ ಮನೆಗೆ. ಆತ ಚಲೋ ಕೆಲಸ ಮಾಡಿಬಿಡು. ಹಂಗಿದ್ರೆ ನಮ್ಮ ಅತ್ತಿ ಬಾಯಿ ಸಿಕ್ಕಣ ತಪ್ಪು ನನಗೆ. ಬಾರೇವ ಮತ್ತೆ ಹೋಗೋಣ, ಮತ್ತಿಲ್ಲ ಅಂತ ತಡಾಕತಿ. ಹ್ಞೂ ನಡಿ.